ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷಾಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 3 ಆಗಸ್ಟ್ 2025 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ರಾತ್ರಿ 6:59. ಚಂದ್ರೋದಯ ಮಧ್ಯಾಹ್ನ 1:47, ಚಂದ್ರಾಸ್ತ ರಾತ್ರಿ 1:19 ಆಗಸ್ಟ್ 4. ಇಂದಿನ ತಿಥಿ ನವಮಿ ಬೆಳಗ್ಗೆ 7:34 ರವರೆಗೆ, ನಂತರ ದಶಮಿ. ಯೋಗ ಶುಕ್ಲ ಬೆಳಗ್ಗೆ 6:24, ನಂತರ ಬ್ರಹ್ಮ ನಕ್ಷತ್ರ. ಅನುರಾಧ ಬೆಳಗ್ಗೆ 6:08 ಆಗಸ್ಟ್ 4 ರವರೆಗೆ, ನಂತರ ಜ್ಯೇಷ್ಠ ಕರ್ಣ. ಕೌಲವ ಬೆಳಗ್ಗೆ 9:42, ತೈತಿಲ ರಾತ್ರಿ 10:45 ರವರೆಗೆ, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:35 ರಿಂದ 5:20, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51. ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:06, ಸಂಧ್ಯಾಕಾಲ ಸಂಜೆ 6:46 ರಿಂದ 7:54, ಅಮೃತ ಕಾಲ ರಾತ್ರಿ 9:40 ರಿಂದ 11:27 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:11 ರಿಂದ 6:46, ಯಮಗಂಡ ಕಾಲ ಮಧ್ಯಾಹ್ನ 12:26 ರಿಂದ 2:01 ರವರೆಗೆ, ವರ್ಜಕಾಲ ಬೆಳಗ್ಗೆ 11:01 ರಿಂದ 12:48, ದುರ್ಮುಹೂರ್ತ ಸಂಜೆ 5:05 ರಿಂದ 5:55 ರವರೆಗೆ. ಬೆಳಗ್ಗೆ 6:08 ಆಗಸ್ಟ್ 4 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ್, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಇಂದು ನಿಮ್ಮ ಹಣ ಆರೋಗ್ಯ ಸೇವೆಯಲ್ಲಿ ಖರ್ಚಾಗಬಹುದು. ಆತ್ಮಸ್ಥೈರ್ಯ ದೃಢವಾಗಿರಲಿ. ಇಂದು ನೀವು ಅಂದುಕೊಂಡದಕ್ಕಿಂತ ದಿನ ಭಿನ್ನವಾಗಿರುವುದು. ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧಕ್ಕೆ ವಿಶೇಷ ಕಾಳಜಿ ವಹಿಸಿ. ಒತ್ತಡಗಳಿದ್ದರೆ ನಿವಾರಿಸಿ. ಹೂಡಿಕೆಗಳಿಗೆ ಸಮಯ ಅನುಕೂಲಕರವಿಲ್ಲ. ಈ ದಿನ ಪ್ರೇಮ ಸಂಬಂಧಗಳಿಗೆ ಉತ್ತಮವಾಗಿದೆ ಮತ್ತು ವಿವಾಹಿತರಿಗೆ ಪ್ರೀತಿಯಲ್ಲಿ ದೃಢತೆ ಮತ್ತು ಮಾಧುರ್ಯ ಹೆಚ್ಚುವುದು. ಕಾನೂನು ವಿಷಯಗಳಲ್ಲಿ ಎಚ್ಚರ. ವೃಷಭ ರಾಶಿ. ಇಂದು ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಕೆಲಸ ಮಾಡುವಿರಿ. ವ್ಯಾಪಾರದಲ್ಲಿದ್ದ ತೊಡಕುಗಳು ನಿವಾರಣೆಯಾಗುವುದು ಹಾಗೂ ನಿಮ್ಮ ಎಲ್ಲಾ ಮುಖ್ಯ ಕೆಲಸಗಳನ್ನು ಮಧ್ಯಾಹ್ನದ ವೇಳೆಗೆ ಪೂರ್ಣಗೊಳಿಸಲು ಪ್ರಯತ್ನಿಸುವಿರಿ. ವೃತ್ತಿಯಲ್ಲಿ ಉನ್ನತ ಹುದ್ದೆ ಪಡೆಯುವ ಸಾಧ್ಯತೆಯಿದೆ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಕೆಲಸ ನಿಮಿತ್ತ ಪ್ರಯಾಣ ಮಾಡುವಿರಿ. ವೈವಾಹಿಕ ಜೀವನ ಪ್ರೀತಿ ಮತ್ತು ಸಮರ್ಪಣಾ ಭಾವದೊಂದಿಗೆ ಮಾಧುರ್ಯ ತುಂಬಿರುವುದು. ಮಿಥುನ ರಾಶಿ. ಇಂದು ಮನೆಯ ವಾತಾವರಣ ಅನುಕೂಲಕರ ಹಾಗೂ ಸ್ಫೂರ್ತಿದಾಯಕವಾಗಿರುವುದು. ಇಂದು ಕೆಲಸದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಆರ್ಥಿಕವಾಗಿ ಸ್ವಲ್ಪ ಆದಾಯವನ್ನು ಗಳಿಸುವಿರಿ. ಸಂಬಂಧಿಕರೊಂದಿಗೆ ಸಂತೋಷದಿಂದ ಉತ್ತಮ ಸಮಯ ಕಳೆಯುವಿರಿ. ಇಂದು ವಿದ್ಯಾರ್ಥಿಗಳು ಗಮನವಿಟ್ಟು ಓದಿದರೆ ಸುಲಭವಾಗಿ ಗ್ರಹಿಸಬಲ್ಲರು. ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಕಟಕ ರಾಶಿ. ಈ ದಿನ ಕುಟುಂಬದವರೊಡನೆ ಜಗಳವಾಡಬೇಡಿ. ಸೋಲನುಭವಿಸಬೇಕಾದೀತು. ನಿಮಗೆ ಒತ್ತಡಕ್ಕೀಡು ಮಾಡುವಂತವರಿಂದ ದೂರವಿರಿ. ನಿಮ್ಮ ಹತ್ತಿರದವರ ಸಲಹೆಗಳನ್ನು ನಿರ್ಲಕ್ಷಿಸುವುದು ನಿಮಗೆ ಹಾನಿಯುಂಟು ಮಾಡಬಹುದು. ನಿಮ್ಮ ನಿರೀಕ್ಷೆಗೂ ಮೀರಿ ವ್ಯಾಪಾರದಲ್ಲಿ ಲಾಭ ಪಡೆಯುವ ಸಾಧ್ಯತೆಯಿದೆ. ಮನೆಯ ವಾತಾವರಣ ಶಾಂತಿಯುತವಾಗಿರುವುದು. ವಾಹನ ಚಲಿಸುವಾಗ ಎಚ್ಚರವಿರಲಿ. ಡಿಪ್ರೆಷನ್ ಇದ್ದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಸಿಂಹ ರಾಶಿ. ಮನೆಯವರೊಡನೆ ಸಮಾಧಾನವಾಗಿ ವರ್ತಿಸಿ. ಇಂದು ನೀವು ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸಬಹುದು. ನೀವು ಚೈತನ್ಯ ಹೊಂದಿರುವಿರಿ, ಹಾಗಾಗಿ ನಿಮ್ಮ ಹಾದಿಯಲ್ಲಿ ಬರುವ ಅಡಚಣೆಗಳಿಗೆ ಸಿದ್ಧರಾಗಿದ್ದೀರಿ. ಕ್ರಮೇಣ ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನು ಗಳಿಸುವಿರಿ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೈಕೆ ಮಾಡಿ. ಆಕೆಯ ಆಶೀರ್ವಾದ ಪಡೆದುಕೊಳ್ಳಿ. ಈ ದಿನ ಹೊಟ್ಟೆ ಉಬ್ಬರದ ಸಮಸ್ಯೆ ಅನುಭವಿಸುವಿರಿ. ಕನ್ಯಾ ರಾಶಿ. ವಿದೇಶ ಹೋಗಲಿಚ್ಛಿಸುತ್ತಿರುವವರಿಗೆ ಒಳ್ಳೆಯ ಅವಕಾಶ ದೊರೆಯಬಹುದು. ಜನ ನಿಮ್ಮ ಸದ್ಗುಣಗಳನ್ನು ಹೊಗಳುವರು. ಇಂದು ಆದಾಯದ ಮೂಲಗಳು ಹೆಚ್ಚುವವು. ವಿದ್ಯೆ ಮತ್ತು ವ್ಯಾಪಾರದಲ್ಲಿ ಯಶಸ್ವಿಯಾಗುವಿರಿ.
ಈ ದಿನ ಎಲ್ಲಾ ಕಾರ್ಯಗಳಿಗೂ ಉತ್ತಮವಾಗಿದೆ. ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು. ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ನಿಮ್ಮಲ್ಲಿ ಧಾರ್ಮಿಕ ಮನೋಭಾವನೆ ತುಂಬಿರುವುದು. ತುಲಾರಾಶಿ, ಇಂದು ಧಾರ್ಮಿಕ ಕಾರ್ಯಕ್ರಮದ ಯೋಜನೆ ಮಾಡುವಿರಿ. ಈ ದಿನ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿಲ್ಲ, ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ನೌಕರಿಯಲ್ಲಿರುವವರಿಗೆ ಹಣಕಾಸಿನ ವಹಿವಾಟಿನ ಬಗ್ಗೆ ಚಿಂತೆ ಇರುತ್ತದೆ. ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಮಧುರಮಯ ಸಮಯ ಕಳೆಯುವಿರಿ. ಸೇವಿಸುವ ಆಹಾರದ ಮೇಲೆ ಗಮನವಿರಲಿ. ಅನವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಹೊಟ್ಟೆಯ ಸಮಸ್ಯೆಗಳಾಗಬಹುದು. ವೃಶ್ಚಿಕ ರಾಶಿ, ಇಂದು ದಿನ ಉತ್ತಮವಾಗಿರುವುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುವುದು. ಇಂದು ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಸಂತೋಷವಾಗಿರುವಿರಿ. ಕುಟುಂಬದ ವಾತಾವರಣ ಸಂತೋಷದಾಯಕವಾಗಿ ಇರುವುದು. ನಿಮಗೆ ಹಣ ಹೂಡಿಕೆ ಮಾಡುವ ಯೋಚನೆ ಬರಬಹುದು, ಆದರೆ ಹೂಡಿಕೆ ಮಾಡುವ ಮುನ್ನ ಎಕ್ಸ್ಪರ್ಟ್ರ ಸಲಹೆ ಪಡೆಯಿರಿ. ಇಂದು ನೀವು ಪ್ರವಾಸ ಕೈಗೊಳ್ಳಬಹುದು. ನಿಮ್ಮ ಸಂಗಾತಿಯೊಂದಿಗೆ ಡೇಟಿಂಗ್ ಹೋಗಲು ಯೋಜಿಸುತ್ತೀರಿ. ಧನುರಾಶಿ, ಈ ದಿನ ವ್ಯಾಪಾರಕ್ಕೆ ಅನುಕೂಲಕರವಾಗಿಲ್ಲ. ಇಂದು ನಿಮ್ಮ ಹಕ್ಕುಗಳ ದುರುಪಯೋಗದಿಂದ ನೀವು ಅವಮಾನ ಎದುರಿಸಬೇಕಾಗಬಹುದು. ನಿಮ್ಮ ಆತಂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ, ಇಲ್ಲದಿದ್ದಲ್ಲಿ ಅಜಾಗರೂಕತೆಗೆ ಎಡೆಮಾಡಿಕೊಡುವುದು. ಅಧಿಕಾರಿಗಳು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆಯಿದೆ. ಒತ್ತಡವನ್ನು ಅನುಭವಿಸುವಿರಿ. ಯಾರನ್ನು ದಿಢೀರನೆ ನಂಬಬೇಡಿ. ಉದ್ಯೋಗ ಮತ್ತು ವಿದ್ಯೆಯಲ್ಲಿ ಅಡಚಣೆಗಳು ಉಂಟಾಗಬಹುದು. ಮಕರ ರಾಶಿ, ಇಂದು ಸಂತೋಷಕರ ಸುದ್ದಿಯನ್ನು ಕೇಳುವಿರಿ. ಈ ದಿನ ಉಲ್ಲಾಸದಿಂದ ಕೂಡಿರುವುದು. ನೀವು ಬಯಸಿದ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು. ಆರ್ಥಿಕವಾಗಿ ಉತ್ತಮವಾಗಿದೆ. ಬೇರೆ ಮೂಲಗಳಿಂದ ಧನಲಾಭವಾಗುವುದು. ನೀವು ಹೊಸ ವ್ಯಾಪಾರ ಪ್ರಾರಂಭಿಸಬಹುದು. ವೈವಾಹಿಕ ಜೀವನ ಉತ್ತಮವಾಗಿರುವುದು. ಕಷ್ಟಕರ ಕೆಲಸಗಳನ್ನು ಕೂಡ ಸುಲಭವಾಗಿ ಪೂರ್ಣಗೊಳಿಸುವಿರಿ. ಸಮಾಜದಲ್ಲಿ ಜನಪ್ರಿಯತೆಯನ್ನು ಗಳಿಸುವಿರಿ. ಕುಂಭರಾಶಿ, ಇಂದು ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಯಶಸ್ವಿಯಾಗುವಿರಿ. ನಿಮ್ಮ ಸುತ್ತಲಿರುವವರು ನಿಮಗೆ ಬೆಂಬಲ ನೀಡುವುದರಿಂದ ನೀವು ಸಂತೋಷವಾಗಿರುವಿರಿ. ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆದರೂ ನೀವು ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸುವಿರಿ. ನೀವು ದೊಡ್ಡ ಕಂಪನಿಯಿಂದ ಒಳ್ಳೆಯ ಉದ್ಯೋಗದ ಪ್ರಸ್ತಾಪ ಪಡೆಯಬಹುದು. ಗೆಳೆಯರೊಂದಿಗೆ ಹೆಚ್ಚಿನ ಸಮಯ ಕಳೆಯುವಿರಿ. ಸಂಗಾತಿಯ ಬೆಂಬಲ ದೊರೆಯುವುದು. ಮೀನರಾಶಿ, ಇಂದು ನೀವು ಧಾರ್ಮಿಕವಾದಷ್ಟು ಉತ್ತಮ ಫಲಿತಗಳನ್ನು ಪಡೆಯುವಿರಿ. ಈ ದಿನವು ನಿಮಗೆ ಸಮಾಧಾನಕರವಾಗಿರುವುದು. ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ. ದೊಡ್ಡ ಹೂಡಿಕೆಗಳನ್ನು ಪರಿಣಿತರ ಸಲಹೆಯಂತೆ ಮಾಡುವುದು ಉತ್ತಮ. ಕುಟುಂಬದ ವ್ಯವಹಾರಗಳಲ್ಲಿ ಸಂತೋಷ ಪಡೆಯುವಿರಿ. ಪ್ರಯಾಣ ಪ್ರಯೋಜನಕಾರಿಯಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.